ಹೆಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತು ಇನ್ಯಾಕೆ ತಡ ಅಲ್ವಾ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಆಫೀಸ್ ಮುಗಿಸ್ಕೊಂಡು ನಾನು ಸೀದಾ ಬಂದು ಚಿಕನ್ ಸ್ಟಾಲ್ಗೆ. ಯಾಕೆ ಅಂತ ಹೇಳಿದರೆ ಮಳೆ ಕೂಡ ಜೋರಾಗಿತ್ತು. ಆಫೀಸ್ ಎದುರುಗಡೆ ಚಿಕನ್ ಸ್ಟಾಲ್ ಇರೋದ್ರಿಂದ ಆಫೀಸ್ನಿಂದ ಹೋಗುವಾಗನೇ ಚಿಕನ್ ತೊಗೊಂಡೋಗುವ ಅಂತೇಳಿ ಬಂದೆ. ಯಾಕೆಂದರೆ ಮನೆಗೆ ಹೋಗಿ ಆದ ನಂತರ ಪುನಃ ಬರಲಿಕ್ಕೆ ಉದಾಸೀನ ಆಗ್ತದೆ. ಈ ಮಳೆಯಲ್ಲಿ ಚಂಡಿ ಆಗ್ತಾ ಯಾರು ಬರೋದಲ್ವಾ. ಹಾಗಾಗಿ ನಾನು ಆಫೀಸಿಂದ ಹೊರಡುವಾಗನೇ ಚಿಕನ್ ತೆಗೆದುಕೊಂಡು ಮನೆಗೆ ಹೋದೆ. ಮನೆಗೆ ಹೋಗುವಾಗ ಅಮ್ಮ ಬಿಸಿ ಬಿಸಿ ನೀರು ದೋಸೆ ಮಾಡಿಟ್ಟಿದ್ರು. ಹೇಗೂ ಮಳೆಯಲ್ಲಿ ಚಳಿ ಆಗ್ತಾ ಇತ್ತು, ಚಂಡಿಯಾಗಿ ಕೂಡ ಹೋಗಿದ್ದೆ. ಹಾಗಾಗಿ ಬಿಸಿ ಬಿಸಿ ನೀರು ದೋಸೆ ಜೊತೆಗೆ ಪಾಲಕ್ ಪನ್ನೀರ್ ಬೆಸ್ಟ್ ಕಾಂಬಿನೇಷನ್ ಇತ್ತು. ಹಾಗಾಗಿ ಹೊಟ್ಟೆ ತುಂಬ ತಿನ್ಕೊಂಡು ತಂದಿರುವ ಚಿಕನ್ಗೆ ಒಂದು ಗತಿ ಕಾಣಿಸುವ ಅಂತೇಳಿ ಚಿಕನನ್ನು ಓಪನ್ ಮಾಡ್ತಾ ಇದ್ದೀನಿ. ಈ ರೀತಿ ಮೊಟ್ಟೆ ಇದ್ದರೆ ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಅವಳು ಚಿಕನ್ ತಿನ್ನೋದಕ್ಕಿಂತನೂ ಮೊಟ್ಟೆನೇ ತಿಂತಾಳೆ. ಹಾಗಾಗಿ ನಾನು ಪ್ರತಿ ಸರ್ತಿ ಚಿಕನ್ ತರಕ್ಕೆ ಹೋಗುವಾಗಲೂ ಮೊಟ್ಟೆ ಇದ್ದರೆ ಖಂಡಿತವಾಗಿಯೂ ಮೊಟ್ಟೆ ಹಾಕ್ಸ್ಕೊಂಡು ಬರ್ತೀನಿ. ಚಿಕನ್ ಹೇಗೋ ವಾಶ್ ಮಾಡಿ ಎಲ್ಲ ಇಟ್ಟೆ ಆಯಿತು. ಆದರೆ ಅದಕ್ಕೆ ಬೇಕಾದಂಥ ಈರುಳ್ಳಿ, ಟೊಮೊಟೊ, ಕಾಯಿ ಮೆಣಸು ಇದನ್ನೆಲ್ಲ ಕಟ್ ಮಾಡೋದು ಯಾರು ಅಲ್ವಾ, ಇನ್ಯಾರು ಮಾಡ್ತಾರೆ ಮಾರ್ರೆ, ನಾನೇ ಮಾಡಬೇಕು. ಹಾಗಾಗಿ ಬೇಗ ಬೇಗ ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ ಇವತ್ತು ಏನಾದರೂ ಸ್ವಲ್ಪ ಸ್ಪೆಷಲ್ಲಾಗಿ ಮಾಡಿ ತಿನ್ನುವ ಅಂತ ಅನಿಸ್ತು. ಹಾಗಾಗಿ ಈರುಳ್ಳಿ, ಟೊಮೊಟೊ ಎಲ್ಲ ಕಟ್ ಮಾಡಿ ಏನು ಸ್ಪೆಷಲ್ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಸ್ವಲ್ಪ ವೆಯ್ಟ್ ಮಾಡಿ, ನಿಮಗೇನೇ ಗೊತ್ತಾಗುತ್ತೆ ಆಯಿತಾ. ನೋಡಿಲಿ, ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಯಾವುದೇ ಅಡುಗೆ ಮಾಡಲಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ನನಗೆ ಸಮಾಧಾನ. ಯಾಕೆ ಅಂದರೆ ಅದರ ಪರಿಮಳ ಕೇಳಲಿಕ್ಕೆ ತುಂಬ ಖುಷಿ ಆಗ್ತದೆ. ಹಾಗಾಗಿ ನಾನು ಪ್ರತಿ ಅಡುಗೆಯಲ್ಲೂ ಕೂಡ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಬಂದಳು. ಅವಳಿಗೆ ಸ್ವಲ್ಪ ತಲೆ ಬಾಚಿ ಇನ್ನು ಅಡುಗೆ ಸ್ಟಾರ್ಟ್ ಮಾಡುವ ಅಂಥೇಳಿ ಸ್ಟಾರ್ಟ್ ಮಾಡಿದೆ. ನಾನಿವತ್ತು ಏನು ಸ್ಪೆಷಲ್ ಮಾಡ್ತಿದ್ದೀನಿ ಅಂದರೆ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನನಗೆ ಯಾವುದು ಇಷ್ಟ ಆಗುತ್ತಾ ಅದನ್ನ ನಾನು ಖಂಡಿತವಾಗಿ ಮಾಡಿ ತಿಂತೇನೆ. ಹಾಗೆ ಕೆಲವೊಬ್ಬರೆಲ್ಲ ಮಾತಾಡ್ತಾರೆ, ಅವಳಿಗೆ ಏನಾಗಬೇಕು, ಅವಳ ಗಂಡ ಬೇಕಾದಷ್ಟು ಮಾಡಿಟ್ಟು ಹೋಗಿದ್ದಾನೆ, ಹಾಗಾಗಿ ಅವಳು ಮಾಡ್ತಾಳೆ, ಚೆನ್ನಾಗಿ ತಿಂತಾಳೆ ಅಂತೇಳಿ. ಹೌದು, ನನ್ನ ಗಂಡ ಅಲ್ಲಿ ಅಷ್ಟು ದೂರ ಹೋಗಿ ದುಡಿತಿರುವುದೇ ಹೆಂಡತಿ ಮಕ್ಕಳನ್ನು ಸಾಕಲಿಕ್ಕೆ. ಹಾಗಾಗಿ ಅವರು ಕಳಿಸಿದ ದುಡ್ಡಲ್ಲಿ ಅಲ್ವಾ ನಾನು ನನಗೆ ಬೇಕಾದನ್ನು ಮಾಡಿ ತಿನ್ನೋದು. ನಿಮ್ಮನೆಯಿಂದ ಏನಾದರೂ ಕೇಳಿ ಮಾಡಿ ತಿನ್ನೋದಾದರೆ ಅದೊಂದು ಪ್ರಶ್ನೆ ಬೇರೆ ಆಯಿತಾ. ಅದೆಲ್ಲ ಹಾಗೆ ಇರಲಿ. ಹಿಂದುಗಡೆಯಿಂದ ಮಾತನಾಡುವವರು ಮಾತಾಡ್ತಾನೆ ಇರ್ತಾರೆ. ನಮಗೆ ಏನು ಬೇಕು ನಾವು ಅದನ್ನು ಚೆನ್ನಾಗಿ ಮಾಡಿ ತಿನ್ನುವ ಅಲ್ವಾ. ಹಾಗೆ ಬಿರಿಯಾನಿ ಮಾಡಿದರೆ ಸಾಕಾ, ಅದಕ್ಕೆ ಯೂಸ್ ಮಾಡಿದಂಥ ಪಾತ್ರೆ ಎಲ್ಲ ತೊಳಿಬೇಕಲ್ಲ ಮಾರ್ರೆ. ಹಾಗೆ ಪಾತ್ರೆ ತೊಳೆಯುವ ಅಂತ ಬಂದು ನಿಂತ್ಕೊಂಡೆ. ಅಮ್ಮ ಭಾರಿ ಹುಷಾರಿದ್ದಾರೆ. ನಾನು ಪಾತ್ರೆ ತೊಳಿಲಿಕ್ಕೆ ನಿಂತಾಗ ಇದ್ದ ಬದ್ದ ಪಾತ್ರೆಯನ್ನೆಲ್ಲ ತಂದು ರಾಶಿ ಹಾಕ್ತಿದ್ದಾರೆ. ಹೊರಗಡೆ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಕೂಡ ಬರ್ತಾಯಿತ್ತು. ಮಳೆ ಜೋರಾಗಿ ಬರ್ತಾ ಇದ್ದಿದ್ದರಿಂದ ನೀರು ಹೋಗಲಿಕ್ಕೆ ಕೂಡ ಜಾಗ ಇರಲಿಲ್ಲ. ನಮ್ಮ ಅಂಗಳದಲ್ಲಿ ಫುಲ್ಲು ನೀರು ತುಂಬಿತ್ತು. ಆದರೆ ನಮ್ಮ ಮನೆಯ ಪಕ್ಕದ ಮನೆ ಅಂತ ಹೇಳುವುದು ಸುಮ್ಮನೆ ಆಯಿತಾ. ಯಾಕೆ ಅಂತ ಹೇಳಿದರೆ ಅದು ನಮ್ಮ ಮನೆಯೇ ಆಗಿ ಹೋಗಿದೆ. ಅಲ್ಲಿಂದ ಗಣೇಶಣ್ಣ ಹಾಗೂ ನಾಗೇಶಣ್ಣ ಬಂದು ನೀರು ಹೋಗಲಿಕ್ಕೆ ಜಾಗ ಮಾಡಿ ಕೊಡ್ತಾ ಇದ್ದಾರೆ. ಅವರಿಗೆ ನಾನೇನು ಕರೀಲಿಲ್ಲ, ಆದರೂ ಕೂಡ ಅವರು ಬಂದು ಎಲ್ಲ ಮಾಡಿ ಕೊಡ್ತಿದ್ದಾರೆ. ಅದರಲ್ಲಿಯೇ ಗೊತ್ತಾಗ್ತದಲ್ಲ ಅವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಎಷ್ಟು ಅಂತೇಳಿ. ನನಗೆ ಅಂತೂ ಅವರೊಂದು ಇರುವುದರಿಂದ ಭಾರಿ ಧೈರ್ಯ ಆಯಿತಾ. ನೋಡಿಲಿ ನಮ್ಮ ಅಂಗಳ ಹೇಗೆ ಆಗಿದೆ ಅಂತ. ಸ್ವಿಮ್ಮಿಂಗ್ ಪೂಲ್ಗಿಂತ ಏನೂ ಕಡಿಮೆ ಇಲ್ಲ ಅಲ್ಲ, ಎಷ್ಟು ಚೆಂದ ಆಟ ಆಡಲಿಕ್ಕೆ ಆಗ್ತಿತ್ತು. ಈ ಗಣೇಶನ್ನ ಒಂದು ಬಂದು ಮಾರ್ರೆ ನೀರು ಹೋಗಲಿಕ್ಕೆ ಜಾಗ ಮಾಡಿಕೊಟ್ಟು ಅಂಗಳದ ನೀರನ್ನೆಲ್ಲ ಖಾಲಿ ಮಾಡಿ ಬಿಟ್ಟರು. ಅಲ್ಲಿಂದ ಸೀದಾ ಒಳಗೆ ಬಂದಾಗ ಚಿಕನ್ ಕೂಡ ಬೆಂದಿತ್ತು. ಅದರಿಂದ ಮೊಟ್ಟೆ ತೆಗೆದು ನನ್ನ ಮಗಳಿಗೆ ತಿನ್ನಲಿಕ್ಕೆ ಕೊಟ್ಟೆ. ಹಾಗೆ ಚಿಕನ್ ಬಿರಿಯಾನಿ ಮಾಡುವಾಗ ಅದರೊಟ್ಟಿಗೆ ರಾಯ್ತ ಇಲ್ಲ ಅಂತ ಹೇಳಿದರೆ ಅದೊಂದು ಕಂಪ್ಲೀಟ್ ಆಗೋದೇ ಇಲ್ಲಲ್ಲ. ಹಾಗಾಗಿ ಬೇಗ ಬೇಗ ರಾಯ್ತ ಮಾಡ್ತಿದ್ದೇನೆ. ಯಾಕಂದರೆ ಹೊಟ್ಟೆ ಕೂಡ ಹಸಿವಾಗ್ತಾ ಇತ್ತು. ನೋಡಿ, ಅದಕ್ಕೆ ಸೌತೆಕಾಯಿ ಕಟ್ ಮಾಡುವಾಗ ನಾನು ಕೂಡ ಸ್ವಲ್ಪ ಸ್ವಲ್ಪ ತಿಂತಿದ್ದೇನೆ. ಯಾಕಂದರೆ ಹೊಟ್ಟೆ ಅಷ್ಟು ಹಸಿವಾಗ್ತಾ ಇತ್ತು. ಹಾಗೆ ನೋಡಿ, ರಾಯ್ತ ಕೂಡ ರೆಡಿಯಾಗಿದೆ. ನನಗೆ ಈ ರೀತಿ ಮಾಡಿದರೆ ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ಆಗ್ತದೆ. ನೋಡಿ, ನನ್ನ ಮಗಳು ಅದನ್ನು ನೋಡಿ ಟೇಸ್ಟ್ ನೋಡಿ ಹೇಳ್ತಾ ಇದ್ದಾಳೆ. ಹಾಗೆ ನೋಡಿ, ಇಲ್ಲಿ ಬಿರಿಯಾನಿ ಕೂಡ ರೆಡಿಯಾಗಿತ್ತು ಆಯಿತಾ. ಬಿಸಿ ಬಿಸಿ ಬಿರಿಯಾನಿಯ ಜೊತೆ ಒಂದು ರಾಯ್ತ ಹಾಕ್ಕೊಂಡು ಒಂದು ಒಳ್ಳೆ ಊಟ ಮಾಡಿದೆ. ನಮ್ಮ ಚಿಂಟುಗೆ ಸ್ವಯವೇ ಇಲ್ಲ ಆಯಿತಾ. ಎಷ್ಟು ಚೆಂದ ನಿದ್ದೆ ನೋಡಿ. ಇಲ್ಲಿ ನೋಡಿ, ನನ್ನ ಮಗಳಿಗೆ ಊಟ ಹಾಕಿ ಕೊಟ್ಟರೆ ಅವಳಿಗೆ ಒಂದು ಜನ ತಿನ್ನಿಸಬೇಕು, ಅವಳು ಅವಳ ಮಗುವಿಗೆ ತಿನ್ನಿಸ್ತಾ ಇದ್ದಾಳೆ. ಅವಳ ಕೈಯಲ್ಲಿರುವ ಮಗುವನ್ನೇನಾದರೂ ರಾತ್ರಿ ಯಾರಾದರೂ ಅಪ್ಪಿ ತಪ್ಪಿ ನೋಡಿದರೆ ಉಂಟಲ್ಲ, ಅವರಿಗೆ ರಾತ್ರಿ ಇಡೀ ನಿದ್ರೆ ಬರಲಿಕ್ಕಿಲ್ಲ. ಯಾಕೆಂದರೆ ಅಷ್ಟು ಸುಂದರವಾಗಿದೆ. ನಿಮಗೇನೆ ಕಾಣಿಸ್ತಾ ಇರ್ಬೋದು ಅದರ ಅವತಾರ ಹೇಗೆ ಮಾಡಿಟ್ಟಿದ್ದಾಳೆ ಅಂತೇಳಿ. ಈ ಮಕ್ಕಳಿಗೆ ಊಟ ಮಾಡಿಸುವುದು ಅಂತ ಹೇಳಿದರೆ ದೊಂಬರಾಟ ಮಾಡಿದಾಗೆ ಆಗ್ತದೆ. ನಾವು ಮಾತ್ರ ದೊಂಬರಾಟ ಮಾಡುವುದಲ್ಲ, ನನ್ನ ಮಗಳು ಕೂಡ ದೊಂಬರಾಟ ಮಾಡ್ತಾ ಇದ್ದಾಳೆ. ಕೊನೆಗೆ ಊಟ ಎಲ್ಲ ಮುಗಿಸಿ ಅವಳ ನೇಲ್ ಸ್ವಲ್ಪ ಕಟ್ ಮಾಡುವ ಅಂತೇಳಿ ಬಂದೆ. ಈಗ ಶಾಲೆಗೆ ಹೋಗುವುದರಿಂದ ಸಂಡೆ ಮಾತ್ರ ನೇಲ್ ಕಟ್ ಮಾಡಲಿಕ್ಕೆ ಆಗ್ತದೆ. ಇಲ್ಲಾಂದರೆ ಬಾಕಿ ಟೈಮ್ ಅವಳಿಗೆ ಕೂಡ ಪುರ್ಸೊತ್ತಿರುವುದಿಲ್ಲ, ನನಗೆ ಕೂಡ ಪುರ್ಸೊತ್ತಿರುವುದಿಲ್ಲ. ಹಾಗೆಯೇ ಅವಳನ್ನು ಕೂರಿಸಿ ನೇಲೆಲ್ಲ ಕಟ್ ಮಾಡಿ, ಅವಳ ನೇಲ್ ಕಟ್ ಮಾಡಿದರೆ ಸಾಕ, ನನ್ನದು ಕೂಡ ನೇಲ್ ಕಟ್ ಮಾಡಿಕೊಳ್ತಿದ್ದೇನೆ. ಮಗು ಮಾತ್ರ ಕ್ಲೀನ್ ಇದ್ದರೆ ಸಾಕಾಗೋದಿಲ್ಲಲ್ಲ, ತಾಯಿ ಕೂಡ ಅಷ್ಟೇ ಕ್ಲೀನ್ ಇರಬೇಕಾಗ್ತದಲ್ಲ. ಹಾಗಾಗಿ ನನ್ನ ನೇಲೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಆದ ನಂತರ ಒಂದು ಒಳ್ಳೆ ನಿದ್ದೆ ಮಾಡದಿದ್ದರೆ ಹೇಗೆ ಅಲ್ವಾ. ನಾನು ನನ್ನ ಮಗಳು ಇಬ್ಬರು ಚಂದ ನಿದ್ದೆ ಮಾಡಿ ನಾನು ಎದ್ದು ಆಫೀಸ್ಗೆ ಹೋದೆ. ಆಫೀಸ್ನಿಂದ ಬರುವಾಗ ಇಲ್ಲಿ ನೋಡಿ, ನಮ್ಮ ನಾಯಿ ಬೆಕ್ಕು ಎಲ್ಲ ಕಿಟ್ಟಿಗೆ ಹತ್ರ ಕೂತ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದರೆ ಆಫೀಸ್ನಿಂದ ಬಂದ ಕೂಡಲೇ ಚಹಾ ಕುಡಿತೇವೆ ಅಂತ ಅದಕ್ಕೂ ಗೊತ್ತುಂಟು. ಹಾಗೆ ಚಹಾ ಕುಡಿಯುವಾಗ ಏನಾದರೂ ತಿಂಡಿ ಸಿಗ್ತದೆ ಅಂತೇಳಿ ಕಾಯೋದವರು. ಹಾಗೆ ನನ್ನ ಮಗಳು ಕೂಡ ಅವರಿಗೆ ಬೇಕರಿಯಿಂದ ತಂದಂಥ ತಿಂಡಿಯನ್ನು ಹಾಕ್ತಾ ಇದ್ದಾಳೆ.
ನಾಯಿಗಳಿಗೆ ಬೇಕರಿಯಿಂದ ತಂದ ತಿಂಡಿ, ಹಾಗೆ ನಮಗೆ ಹಲಸಿನಕಾಯಿಯ ಹಪ್ಪಳ ಇತ್ತು. ನನಗೆ ಈ ಊಟದ ಜೊತೆಗೆ ಹಲಸಿನಕಾಯಿ ಹಪ್ಪಳ ತಿನ್ನುವುದಕ್ಕಿಂತನೂ ಈ ಚಹಾ ಕುಡಿಯುವಾಗ ಹಲಸಿನಕಾಯಿ ಹಪ್ಪಳ ತಿನ್ನುವುದಂದರೆ ಭಾರಿ ಖುಷಿ, ಒಳ್ಳೆ ರುಚಿ ಆಗ್ತದೆ. ಹಾಗೆ ಚಹಾ ಕುಡಿದು ಹಲಸಿನಕಾಯಿ ಹಪ್ಪಳ ಎಲ್ಲ ತಿಂದ ನಂತರ ನಾನು ನನ್ನ ಮಗಳಿಗೆ ಸ್ವಲ್ಪ ಓದಿಸುವ ಅಂತೇಳಿ ಒಳಗೆ ಹೋದೆ. ಎ ಫಾರ್ ಬಿ ಫಾರ್ B for ball. ಸಿ ಫಾರ್ C for cat. ಡಿ ಫಾರ್ Dog. ಇ ಫಾರ್ Elephant. ಎಫ್ ಫಾರ್ Fish. ಜಿ ಫಾರ್ Yes. ಎಚ್ ಫಾರ್ hen, Cat. ಐ ಫಾರ್ S for ice cream. ಐಸ್ ಕ್ರೀಮ್, ಜೆ ಫಾರ್ A for cat. ಕೆ ಫಾರ್ Kite. ಎಲ್ ಫಾರ್ Lion. ಎಮ್ ಫಾರ್ ಅದು ಎಮ್ ಫಾರ್ M for ಮ್ಯಾಂಗೋ, mango. ಎನ್ ಫಾರ್ Gudu. ನೆಸ್ಟ್, Cat. ಓ ಫಾರ್ Run. ಪಿ ಫಾರ್ Pashigilu. ಪ್ಯಾರೆಟ್. Parrot. ನನ್ನ ಮಗಳಿಗೆ ಓದಿಸುವಾಗ ನನಗೆ ಸಿಕ್ಕಾಪಟ್ಟೆ ನಗು ಕೂಡ ಬರ್ತದೆ. ಆದರೆ ಅವಳ ಎದುರುಗಡೆ ನಾವು ನಗಾಡಿದರೆ ಅವರಿಗೆ ನಾವು ಹೇಳುವುದು ಸ್ವಲ್ಪವೂ ಅರ್ಥವೇ ಆಗೋದಿಲ್ಲ. ಯಾಕೆ ಅಂದರೆ ಸ್ವಲ್ಪ ಲೇಸಿನೆಸ್ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾನು ಅವಳ ಎದುರಿಗೆ ನಗಾಡಲಿಕ್ಕೆ ಹೋಗೋದಿಲ್ಲ. ಅವಳಿಗೆ ಕೆಲವೊಂದು ವರ್ಡ್ಸ್ ಇಂಗ್ಲೀಷ್ನಲ್ಲಿ ಬರುವುದಿಲ್ಲ. ಹಾಗಾಗಿ ನೆಸ್ಟ್ಗೆ ಗೂಡು ಹೇಳ್ತಾಳೆ, ಪ್ಯಾರೆಟ್ಗೆ ಪಕ್ಷಿಲು ಅಂತ ಹೇಳ್ತಾಳೆ. ಆದರೂ ಅಡ್ಡಿಲ್ಲ, LKG ಹೋಗುವಾಗ ಇಷ್ಟು ಅರ್ಥ ಮಾಡಿಕೊಂಡಿದ್ದಾಳಲ್ಲ ಅನ್ನೋ ಖುಷಿ ಅಂತೂ ಖಂಡಿತವಾಗಿಯೂ ಇದೆ. ಅವಳಿಗೆಲ್ಲ ಓದಿಸಿ ಆದ ನಂತರ ನಾನು ಹೊರಗಡೆ ಬಂದೆ. ನಾನು ಸ್ನಾನ ಮಾಡೋದಕ್ಕೂ ಮೊದಲು ನನ್ನ ಕೆಲಸ ಏನು ಅಂತ ಹೇಳಿದರೆ, ಕಾರ್ ಪಾರ್ಕಿಂಗ್ ಹತ್ರ ಒಮ್ಮೆ ಎಲ್ಲ ಗೂಡಿಸಿ ನೀರು ಹಾಕಿ ತೊಳೆದು ಕ್ಲೀನ್ ಮಾಡೋದು ನನ್ನ ಕೆಲಸ. ಯಾಕೆ ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ನಾಯಿಯನ್ನು ಕಾರ್ ಪಾರ್ಕಿಂಗ್ನಲ್ಲಿಯೇ ಕಟ್ತೇವೆ. ಅದು ಒಂದು ದಿವಸ ವಾಶ್ ಮಾಡದಿದ್ದರೆ ಸ್ಮೆಲ್ ಬರಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ನಾನು ಒಮ್ಮೆ ಅದನ್ನೆಲ್ಲ ಕ್ಲೀನ್ ಮಾಡಿ ಹೋಗುವ ಅಂತೇಳಿ ಸ್ನಾನ ಆದ ನಂತರ ಈ ಕೆಲಸ ಮಾಡಲಿಕ್ಕೆ ಉದಾಸೀನ ಆಗ್ತದೆ. ಹಾಗಾಗಿ ನಾನು ಸ್ನಾನಕ್ಕೆ ಮುಂಚೆ ಈ ಕೆಲಸವನ್ನು ಮಾಡ್ತೇನೆ. ಪಾರ್ಕಿಂಗ್ ಹತ್ರ ಎಲ್ಲ ಕ್ಲೀನ್ ಆದ ನಂತರ ನಾನು ಕೂಡ ಫ್ರೆಶ್ ಆಗಲಿಕ್ಕೆ ಅಂತೇಳಿ ಹೋದೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.